ಹಾಸನ ಸಂಸದ ಪ್ರಜ್ವಲ್ ರೇವಣ್ಣಗೆ ಅರೆಸ್ಟ್ ವಾರೆಂಟ್ ಅನ್ನು ಇಶ್ಯೂ ಮಾಡಲಾಗಿದೆ. ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಿಂದ ಆದೇಶವನ್ನ ಹೊರಡಿಸಲಾಗಿದೆ. ಪ್ರಜ್ವಲ್ಗೆ ಮತ್ತಷ್ಟು ಸಂಕಷ್ಟ ಎದುರಾಗ್ತಾ ಇದೆ. ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಿಂದ ಈ ಒಂದು ಆದೇಶವನ್ನ ಹೊರಡಿಸಲಾಗಿದೆ. ಸ್ವದೇಶಕ್ಕೆ ಮರಳಿದ ಕೂಡಲೇ ಪ್ರಜ್ವಲ್ ಅರೆಸ್ಟ್ಗೆ ನಿರ್ಧಾರವನ್ನ ಮಾಡಲಾಗಿದೆ. ಶೀಘ್ರವೇ ರೆಡ್ ಕಾರ್ನರ್ ನೋಟಿಸ್ ನೀಡುವಂತ ಸಾಧ್ಯತೆ ಕೂಡ ಇದೆ. ಎಸ್ಐಟಿ ಮನವಿ ಮೇರೆಗೆ ವಾರೆಂಟ್ ಅನ್ನ ಜಾರಿ ಮಾಡಿದೆ ಕೋರ್ಟ್. ಜೊತೆಗೆ ಪ್ರಜ್ವಲ್ ಪಾಸ್ಪೋರ್ಟ್ ಕ್ಯಾನ್ಸಲ್ಗೆ ಎಸ್ಐಟಿ ಯತ್ನವನ್ನು ಕೂಡ ಮಾಡ್ತಾ ಇದೆ. ರಾಜತಾಂತ್ರಿಕ ಪಾಸ್ಪೋರ್ಟ್ ರದ್ದತಿಗೆ ಎಸ್ಐಟಿ ಯತ್ನಿಸ್ತಾ ಇದೆ. ನೋಡಿ, ಈ ಒಂದು ಪ್ರಕರಣ ಬೆಳಕಿಗೆ ಬಂದು ಸುಮಾರು 21ರಿಂದ 22 ದಿನ ಆಯಿತು. ಇಲ್ಲಿವರೆಗೂ ಈ ವ್ಯಕ್ತಿ ಯಾವುದೇ ರೀತಿಯಾಗಿ ತನಿಖೆಗೆ ಸಹಕರಿಸಿಲ್ಲ. ದೇಶ ಬಿಟ್ಟು ಓಡೋಗಿದ್ದಾನೆ. ಆ ಕಾರಣಕ್ಕಾಗಿ ಈತನನ್ನ ವಶಕ್ಕೆ ಪಡಿಬೇಕು ಅನ್ನುವಂತ ನಿಟ್ಟಿನಲ್ಲಿ ಎಸ್ಐಟಿ ಏನೆಲ್ಲ ಮಾರ್ಗಗಳಿದೆಯೋ ಕಾನೂನಲ್ಲಿ ಆ ಎಲ್ಲಾ ಮಾರ್ಗವನ್ನ ಪಾಲನೆ ಮಾಡ್ತಾ ಇದೆ. ಇಲ್ಲಿವರೆಗೂ ಎಸ್ಐಟಿ ನೋಟಿಸ್ ಅನ್ನ ಕೊಟ್ಟಿತ್ತು. ಬ್ಲೂ ಕಾರ್ನರ್ ನೋಟಿಸ್ ಅನ್ನ ಕೂಡ ಹೊರಡಿಸಲಾಗಿತ್ತು. ಇನ್ನೊಂದು ಕಡೆಯಲ್ಲಿ ರೆಡ್ ಕಾರ್ನರ್ ನೋಟಿಸ್ ಅನ್ನ ಹೊರಡಿಸೋದಕ್ಕೆ ಚಿಂತನೆಯನ್ನ ಮಾಡಲಾಗ್ತಾ ಇದೆ. ಅದರ ಜೊತೆಗೆ ಇದೀಗ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಿಂದ ಆದೇಶವನ್ನ ಹೊರಡಿಸಲಾಗಿದೆ. ಸ್ವದೇಶಕ್ಕೆ ವಾಪಸ್ ಆದ ಕೂಡಲೇ ಪ್ರಜ್ವಲ್ ಅನ್ನ ಅರೆಸ್ಟ್ ಮಾಡೋಕೆ ನಿರ್ಧರಿಸಲಾಗಿದೆ. ಶೀಘ್ರವೇ ರೆಡ್ ಕಾರ್ನರ್ ನೋಟಿಸ್ ನೀಡುವಂತ ಸಾಧ್ಯತೆ ಕೂಡ ಇದೆ. ರಾಜತಾಂತ್ರಿಕ ಪಾಸ್ಪೋರ್ಟ್ ರದ್ದತಿಗೂ ಕೂಡ ಎಸ್ಐಟಿ ಯತ್ನವನ್ನ ಮಾಡ್ತಾ ಇದೆ. ನೋಡಿ, ಕಾನೂನಿಗೆ ಗೌರವ ಕೊಡಬೇಕು ಪ್ರತಿಯೊಬ್ರು. ಅಂಥದ್ರಲ್ಲಿ ಒಬ್ಬ ಜನಪ್ರತಿನಿಧಿ ಆಗಿದ್ದವನು ಕಾನೂನಿಗೆ ಬೆಲೆ ಕೊಡ್ಲಿಲ್ಲ ಅಂತಂದ್ರೆ, ಗೌರವ ಕೊಡ್ಲಿಲ್ಲ ಅಂದ್ರೆ ಅದು ಬೇರೆ ಸಂದೇಶ ರವಾನೆ ಆಗತ್ತೆ. ಕಾನೂನಲ್ಲಿ ಎಲ್ಲರೂ ಒಂದೇ, ಅವ್ರು ಯಾರಾಗಿದ್ರು ಅಷ್ಟೇ, ಏನಾಗಿದ್ರು ಅಷ್ಟೇ. ಯಾವುದೇ ಹೈ ಪ್ರೊಫೈಲ್ ಕೇಸು ಅದು ಇದು ಯಾವುದೂ ಇಲ್ಲ ಕಾನೂನಲ್ಲಿ. ಕಾನೂನಿಗೆ ತಲೆ ಬಾಗ್ಲೇಬೇಕು. ಇಲ್ಲಿವರೆಗೂ ಎಸ್ಐಟಿ ನೋಟಿಸ್ ಅನ್ನ ಕೊಡ್ತಾ ಇತ್ತು. ಇದೀಗ ಕೋರ್ಟ್ ಮುಖಾಂತರ ಅರೆಸ್ಟ್ ವಾರೆಂಟ್ ಅನ್ನ ಇಶ್ಯೂ ಮಾಡಲಾಗಿದೆ. ಈಗಾಗಲೇ ಲಾಯರ್ಸ್ ಅವರ ಕುಟುಂಬಕ್ಕೆ ಸಲಹೆಯನ್ನ ಕೊಟ್ಟಿದ್ರು. ಎಲ್ಲೇ ಇದ್ರೂ ಕರೆಸಿ, ಇದು ಮುಂದೆ ಕಷ್ಟ ಆಗ್ತಾ ಹೋಗುತ್ತೆ, ಕಾನೂನಾತ್ಮಕವಾದಂತ ಹೋರಾಟವನ್ನ ಮಾಡ್ಲಿಕ್ಕೆ ಹೇಳಿ ಅಂತ. ಈತ ಆರೋಪಿಯೋ ಅಪರಾಧಿಯೋ ಅದು ಸೆಕೆಂಡ್ರಿ. ಎಲ್ಲ ಕುತ್ಕೊಂಡು ಟ್ವೀಟ್ ಮಾಡ್ದಂಗಲ್ಲ. ಕಾನೂನಲ್ಲಿ ಏನಿದೆ ಅದನ್ನು ಫಾಲೋ ಮಾಡಬೇಕು. ತಪ್ಪು ಮಾಡಿಲ್ಲ ಅಂತ ಅಂದ ಮೇಲೆ ಏನೇನ್ ತನಿಖೆ ಇದೆಯೋ ಅದಕ್ಕೆ ಒಳಪಡಬೇಕು. ತಪ್ಪು ಮಾಡಿದ್ರು ಒಳಪಡಬೇಕು. ಸುಮ್ಮನೆ ಎಲ್ಲೋ ಕುತ್ಕೊಂಡು ಒಂದು ಟ್ವೀಟ್ ಮಾಡಿದ ತಕ್ಷಣ ಆಗಲ್ಲ. ಮತ್ತು ಈತ ಏನು ಅವಿದ್ಯಾವಂತ ಅಲ್ಲ. ಹೈ ಪ್ರೊಫೈಲ್ ಅಂತ ಬೇರೆ ಈ ಕೇಸಿಗೆ ಕರಿಬೇಕು. ಸೊ ಹೀಗಿರ್ಬೇಕಾದ್ರೆ ಈತನನ್ನ ಕರೆಸುವಂತ ಕೆಲಸವನ್ನ ಕುಟುಂಬಸ್ಥರು ಕೂಡ ಮಾಡಿ ಅಂತ ಒಂದಷ್ಟು ವಕೀಲರು ಅವರ ಕುಟುಂಬಸ್ಥರಿಗೆ ಮನವಿ ಮಾಡ್ಕೊಂಡಿದ್ರು. ಸುಮ್ಮನೆ ಹಿಂಗೆ ದೇಶ ಬಿಟ್ಟು ಹೋಗ್ಕೊಂಡು ತಲೆ ಮರೆಸ್ಕೊಂಡು ಕುತ್ಕೊಳ್ಳೋದು ಸರಿಯಲ್ಲ, ಕಾನೂನಿಗೆ ಗೌರವ ಕೊಡಕ್ಕೆ ಹೇಳಿ ಮೊದಲು ಆತನನ್ನ ಕರೆಸಿ ಅಂತ. ಇದೀಗ ಎಸ್ಐಟಿ ಕೂಡ ಏನೆಲ್ಲ ಪ್ರಯತ್ನವನ್ನ ಮಾಡ್ಬೋದು ಆ ಎಲ್ಲ ಪ್ರಯತ್ನವನ್ನ ಮಾಡ್ಲಾಗ್ತಾ ಇದೆ. ಒಂದ್ ಕಡೆಯಲ್ಲಿ ರಾಜತಾಂತ್ರಿಕ ಪಾಸ್ಪೋರ್ಟ್ ರದ್ದತಿಗೆ ಎಸ್ಐಟಿ ಚಿಂತನೆಯನ್ನ ನಡೆಸಿದೆ. ಇನ್ನೊಂದು ಕಡೆಯಲ್ಲಿ ಈತನ ಅಕೌಂಟ್ ಅನ್ನ ಫ್ರೀಸ್ ಮಾಡುವಂತ ನಿಟ್ಟಿನಲ್ಲಿ ಎಸ್ಐಟಿ ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದೆ. ಯಾಕಂದ್ರೆ ಈತ ದೇಶ ಬಿಟ್ಟು ದೇಶಕ್ಕೆ ಓಡಾಡ್ತಾ ಇದ್ದಾನೆ. ದುಡ್ಡಿದ್ರೆ ಎಲ್ಲಿ ಬೇಕಾದ್ರೂ ಹೆಂಗ ಬೇಕಾದ್ರೂ ಇರ್ಬೋದಲ್ವಾ. ದುಬೈ ಅಂತೆ, ಲಂಡನ್ ಅಂತೆ, ಜರ್ಮನಿ ಅಂತೆ ಎಲ್ಲ ಕಡೆ ಓಡಾಡ್ಕೊಂಡಿದ್ದಾನೆ. ಈತನ ಅಕೌಂಟಿಗೆ ದುಡ್ಡು ಹಾಕೋರು ಇದ್ದಾರೆ. ಈತನ ಸ್ನೇಹಿತರು, ಕುಟುಂಬಸ್ಥರು ಎಲ್ಲ ದುಡ್ಡು ಹಾಕ್ತಾ ಇದ್ದಾರೆ. ಸೊ ಆ ಅಕೌಂಟ್ ಅನ್ನ ಫ್ರೀಸ್ ಮಾಡಿದ್ರೆ ಈತ ಎಲ್ಗೆ ಹೋಗಕ್ಕೂ ಆಗಲ್ಲ. ಆ ಕಾರಣಕ್ಕಾಗಿ ಎಸ್ಐಟಿ ಈತನನ್ನ ಹೇಗೆಲ್ಲ ಕಾನೂನಿನ ಮಾರ್ಗವಾಗಿ ಕರ್ಕೊಂಡು ಬರ್ಬೋದು ಆ ಎಲ್ಲಾ ಪ್ರಯತ್ನವನ್ನ ಮಾಡ್ತಾ ಇದೆ. ನೋಡಿ, ಯಾವಾಗ್ಲೂ ಒಂದನ್ನು ತಿಳ್ಕೋಬೇಕು, ಎಂತವನೇ ಆಗಿದ್ರು ಕೂಡ ಕಾನೂನು, ಸಂವಿಧಾನ, ಪ್ರಜಾಪ್ರಭುತ್ವ ಅಂತ ಬಂದಾಗ ಎಲ್ಲರೂ ಅದಕ್ಕೆ ತಲೆ ಬಾಗಬೇಕು. ಅದರ ಒಳಗೆ, ಅದರ ವ್ಯಾಪ್ತಿಗೆ ಒಳಪಡ್ತಾರೆ. ದುಡ್ಡಿದೆ ಅನ್ನುವಂತ ಕಾರಣಕ್ಕೆ ದೇಶ ಬಿಟ್ಟು ಹೋಗಿದ್ದಾನೆ. ಅದು ಅಷ್ಟು ಈಸಿ ಅಲ್ಲ. ವಾಪಸ್ ಕಳಿಸುವಂತ ನಿಟ್ಟಿನಲ್ಲಿ ಎಸ್ಐಟಿ ಅಧಿಕಾರಿಗಳು ಏನೆಲ್ಲ ಸಾಧ್ಯವೋ ಆ ಎಲ್ಲ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ.